ಪ್ರಿಸನ್ನಲ್ಲಿ ಹೆಣ್ಮಕ್ಳಿರ್ತಾರಲ್ಲ, ಮಹಿಳೆಯರಿರ್ತಾರೆ, ಅವ್ರಿಗೆ ಲಾಯರ್ಸ್ ಕೊಟ್ಟಿದ್ದಾರೆ. ಎಷ್ಟೋ ಜನಕ್ಕೆ ಕ್ರೈಮ್ ಮಾಡಿ ಬಂದಿರ್ತಾರೆ, ಅಥವಾ ಅವ್ರಿಗೆ ಒಂದು ಲಾಯರ್ನ ಇಟ್ಕೊಳ್ಳೋ ಅಷ್ಟೂ ಶಕ್ತಿ ಇರಲ್ಲ. ಸೊ ಅವರಿಗೆ ಕಾನೂನುಬದ್ಧವಾಗಿ ಅಲ್ಲಿ ಏನು ಪ್ರಿಸನ್ ಅಥಾರಿಟಿ ಅವ್ರಿಗೆ ಲಾಯರ್ಸ್ನ ಕೊಟ್ಟಿದ್ದಾರಾ, ಮತ್ತು ಅವ್ರ ಮೇಲೆ ಯಾವುದೇ ಥರ ಸೆಕ್ಷುವಲ್ ಹರಾಸ್ಮೆಂಟು ಅಥವಾ ಮೆಂಟಲ್ ಹರಾಸ್ಮೆಂಟು, ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ, ಮಾನಸಿಕ ದೌರ್ಜನ್ಯ ಇದೆಲ್ಲ ಆಗ್ತಾ ಇದೆಯಾ, ಅವರಿರುವಂಥ ಜಾಗ ಶುಚಿಯಾಗಿದೆಯಾ, ಬಾತ್ರೂಮ್ ಹೇಗಿದೆ, ಪ್ಯಾಡ್ಸ್ ಕೊಡ್ತಾರಾ, ಊಟ ಎಂಥದ್ದು ಕೊಡ್ತಾರೆ. ನಾನು ಹೋಗಿ ಊಟನೂ ಮಾಡಿದ್ದೀನಿ ಜೈಲಲ್ಲಿ. ಎಂಥ ಊಟ ಕೊಡ್ತಾರೆ, ಮತ್ತು ಇವ್ರಿಗೆ ಖಾಲಿ ಇರ್ತಾರೆ, ಖಾಲಿ ಇದ್ದಾಗ ಇವ್ರಿಗೆ ಏನೇನೆಲ್ಲ ಹೇಳ್ಕೊಡ್ತಾರೆ. ಎಂಬ್ರಾಯ್ಡ್ರಿ ಹೇಳ್ಕೊಡ್ತಾರೆ, ನಿಟ್ಟಿಂಗ್ ಹೇಳ್ಕೊಡ್ತಾರೆ, ಕುಚ್ಚಾಕೋದು ಹೇಳ್ಕೊಡ್ತಾರೆ, ಎಷ್ಟೋ ಕಡೆ ಬ್ಯಾಗ್ ಹೊಲಿಸ್ತಾರೆ, ಮಾರಾಟ ಮಾಡ್ತಾರೆ, ಬಂದಿದ್ದ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ. ಇಲ್ಲಿ ನಮ್ಮ ಪರಪ್ಪನಗರ ಜೈಲ್ ಹತ್ರ ಈಗ ಆಚೆ ಒಂದು ಬೇಕ್ರಿನೇ ಓಪನ್ ಆಗಿದೆ. ಆಮೇಲೆ ತುಂಬ ಏನಂತಂದರೆ ಬೇಕ್ರಿಯಲ್ಲಿ ಐಟಮ್ಸ್ ಮಾಡ್ತಾರಲ್ಲ, ಅದನ್ನೆಲ್ಲ ಗಂಡ್ಮಕ್ಳು ತುಂಬ ಮಾಡ್ತಾರೆ ಒಳಗಡೆ. ನಮ್ಮನ್ನೆಲ್ಲ ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ, ಆ್ಯಕ್ಚುಲಿ ತೋರಿಸ್ತಾರೆ. ಮತ್ತು ಪರ್ಸನಲ್ಲಾಗಿ ಅವರಿರುವಂಥ ಕೊಠಡಿಗಳು ಹೆಂಗಿದಾವೆ, ಅವ್ರಿಗೆ ಊಟ ಹೆಂಗಿದೆ, ಪ್ರತಿಯೊಂದನ್ನು ನೋಡ್ತೀವಿ ನಾವು ಒಳಗಡೆ ಹೋದಾಗ. ಜೈಲೆಲ್ಲ ಹೆಂಗೆ ಮ್ಯಾಮ್ ಅಂದರೆ ಸಿನಿಮಾಗಳು ತೋರಿಸ್ತಾರಲ್ಲ, ಅಂದರೆ ಇಂಡಿಯನ್ ಸಿನಿಮಾದಲ್ಲೇ ಬೇರೆ ಥರ ತೋರಿಸ್ತಾರೆ. ಈ ಟಿ ವಿ ಸೀರೀಸಲ್ಲೆಲ್ಲ ಫುಲ್ಲು ಗ್ಲೋರಿಫೈ ಮಾಡಿಬಿಟ್ಟಿರ್ತಾರೆ ಎಲ್ಲ ಫೈಟ್ ಸೀನು ಇವೆಲ್ಲ. ಬಟ್ ಕ್ಯಾನ್ ಯು ಪ್ಲೀಸ್ ಟೆಲ್ ಅಸ್ ವಾಟ್ ಇಸ್ ದ ರಿಯಾಲಿಟಿ ಆಫ್ ಹೆಣ್ಣು ಮಕ್ಕಳಿರುವಂಥ ಒಂದು ಏನು ಭಾಗ ಇರುತ್ತಲ್ಲ, ಪ್ರಿಸನ್ಸ್, ಈ ಜೈಲ್ ಇರುತ್ತಲ್ಲ, ಆ ಥರ ಎಲ್ಲ ಇರೋದಿಲ್ಲ. ಆಮೇಲೆ ಎಲ್ಲಿದೆ ಫಸ್ಟ್ಲಿ ಇದು? ಬೆಂಗಳೂರಲ್ಲಿದೆ, ಬೆಂಗಳೂರಲ್ಲೂ ಇದೆ, ಮೈಸೂರಲ್ಲಿದೆ, ಗುಲ್ಬರ್ಗಾದಲ್ಲಿದೆ, ಮಂಗಳೂರಲ್ಲಿದೆ, ಎಲ್ಲ ಕಡೆನೂ ವಿಮೆನ್ ಅಲ್ಲ, ಗಂಡ್ಮಕ್ಳು ಇರ್ತಾರೆ, ಹೆಣ್ಮಕ್ಳು ಇರ್ತಾರೆ. ಇವ್ರಿಗೆ ಬೇರೆ ಭಾಗ ಇರುತ್ತೆ, ಅವ್ರಿಗೆ ಬೇರೆ ಸೆಕ್ಷನ್ ಇರುತ್ತೆ. ಅವ್ರಿಗೂ ಇವ್ರಿಗೆ ಯಾವುದೇ ಥರ ಇಂಟ್ರ್ಯಾಕ್ಷನು ಇರಲ್ಲ, ಎಲ್ಲವೂ ಸಪ್ರೇಟಾಗಿ. ಬಟ್ ಊಟ ಒಂದು ಕಡೆ, ಅದನ್ನು ತಗೊಂಡು ಇವರಿಗೆ ಬೇರೆ ಕಡೆ ಕೊಡ್ತಾರೆ. ಆ ಥರ ದೇ ಮೇಕ್ ಇಟ್ ವೆರಿ ಸೇಫ್. ಆ ಕಡೆ ಈ ಕಡೆ ಇದು ಇರೋದಿಲ್ಲ, ಎಲ್ಲ ಕಡೆನೂ ಇರ್ತಾರೆ. ಆದರೆ ಸಂಖ್ಯೆ ಕಡಿಮೆ, ತುಂಬ ಕಡಿಮೆ ಇರುತ್ತೆ ಹೆಣ್ಣುಮಕ್ಕಳ. ಹೌದು. ಸೊ ನೀವು ಹೋದಾಗ ನಿಮಗೆ ಬಹಳ ಮನಸ್ಸಿಗೆ ನಾಟದಂಥ ಘಟನೆ ಯಾವುದು? ಒಂದು 4 ವರ್ಷದ ಮಗ ಇರ್ತಾನೆ ತಾಯಿ ಹತ್ರ. ಅವಳು ಕಾರಣಾಂತರದಿಂದ ಗಂಡನ್ನ ದಿನ ಹೊಡಿತಾ ಇರ್ತಾನೆ, ಮಕ್ಕಳನ್ನು ಇದು ಮಾಡ್ತಿರ್ತಾನೆ. ಆವಾಗ ಆ ಗಂಡನ್ನು ಏನೋ ತೊಗೊಂಡು ಹೊಡೆದ್ಬಿಟ್ಟಿರ್ತಾಳೆ, ಸತ್ತೋಗ್ಬಿಡ್ತಾನೆ ಅವನು. ಆ ಮಗುವನ್ನು ಇಟ್ಕೊಂಡು ಅವಳು ಜೈಲಲ್ಲಿರ್ತಾಳೆ. ಅವನ ಕಡೆಯವರೆಲ್ಲ ಅವಳನ್ನು ಜೈಲಿಗೆ ಹಾಕಿಸ್ತಾರೆ. ಆ ಮಗುವನ್ನು ಇವರು ನಮ್ಮ ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್ ಇರ್ತಾರೆ, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು, ಓದಿಸ್ಬೇಕಲ್ಲ. ಸೊ ಬಾಲಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ತಾಯಿ ಆ ಮಗುವಿನ ಆ ಒಂದು ಬೇರೆ ಪಡಿಸೋದು, ಆ ತಾಯಿಗೆ ನನ್ನ ಮಗನ ಹಿಂಗೆ ಜೈಲಲ್ಲಿ ನಾನು ಬೆಳೆಸ್ತಾ ಇದ್ದೀನಿ ಅನ್ನೋದು. ನಾನು ಒಬ್ಳು ತಾಯಿಯಾಗಿ ತಾಯಿಗೆ ಎಲ್ಲದಕ್ಕಿಂತ ಮೊದಲು ಗಂಡನೂ ಬಿಟ್ಬಿಡ್ತಾಳೆ ಅವಳು. ಮಕ್ಕಳು, ನನ್ನ ಮಗು, ತಾಯಿತನ ಅನ್ನೋದು ಪ್ರತಿಯೊಂದು ಹೆಣ್ಣಿಗೂ ಇರುತ್ತೆ, ಸ್ಪೆಷಲಿ ಮಕ್ಕಳು. ಆ ಒಂದು ಇನ್ಸಿಡೆಂಟು ನನಗೆ ತುಂಬ ಮನಸ್ಸಿಗೆ, ಅಂದರೆ ದಿನ ಶೋಷಣೆಗೆ ಒಳಗಾಗ್ತಾ ದಿನ ಹೊಡೆಯೋದು, ಬರೆ ಹಾಕಿರೋದು, ಎಷ್ಟು ಬರೆಗಳು ಈಗಲೂ ಅವಳ ಮೈ ಮೇಲೆಲ್ಲ ಇತ್ತು. ಗಾಯ ಅಂದರೆ ಆ ಮಾರ್ಕ್, ಸ್ಕಾರ್ ಏನಂತೀವಲ್ಲ ನಾವು, ಅದು ಯಾವುದು ವಾಸಿ ಆಗದೆ ಇರೋಂಥ ಗಾಯಗಳು ಸಹ ತುಂಬ ಇತ್ತು. ಸೊ ಹಾಗಾಗಿ ಅದು ನನಗೆ ತುಂಬ. ಆಮೇಲೆ ಇನ್ನೂ ಒಂದು ಏನಂದರೆ, ಈ ಬೇರೆ ದೇಶದವರು ಒಳಗೋಗ್ಬಿಟ್ಟಿರ್ತಾರೆ, ಈ ನೀಗ್ರಗಳು ಇವರೆಲ್ಲ ತುಂಬ ಇದ್ದಾರೆ, ಈ ಡ್ರಗ್ಸ್ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಆ ಥರ ಹೆಣ್ಮಕ್ಳು ಬಂದುಬಿಟ್ಟಿರ್ತಾರೆ ಒಳಗೆ. ಅವ್ರಿಗೆ ಭಾಷೆ ಗೊತ್ತಿರಲ್ಲ, ನಮ್ಮ ಊಟ ಸೆಟ್ ಆಗೋದಿಲ್ಲ, ತುಂಬ ವೇಟು 10-15-20 ಕೆ ಜಿ ಕಡಿಮೆ ಆಗ್ಬಿಡ್ತಾರೆ. ಸರಿಯಾಗಿರೋ ಲಾಯರ್ ಸಿಕ್ಕಿರಲ್ಲ ಅವ್ರ ಪರ ಹೋರಾಟ ಮಾಡಲಿಕ್ಕೆ. ಆಮೇಲೆ ನಮ್ಮ ಇದರಲ್ಲಿ ಕಾನೂನಲ್ಲಿ ಹೆಂಗಿದೆ ಅಂದರೆ, ತಪ್ಪು ಮಾಡಿದ್ರೂ ಸಹ ಅವ್ರಿಗೆ ನಾವು ಕಾನೂನನ್ನು, ಲಾಯರ್ನ ಕೊಡ್ತೀವಿ ಹೋರಾಟ ಮಾಡಲಿಕ್ಕೆ. ಅವ್ರದ್ದೂ ಒಂದು ಅವಕಾಶ ಕೊಡ್ತೀರಾ. ಅಷ್ಟೊಂದು ಚೆನ್ನಾಗಿದೆ ನಮ್ಮ ಕಾನೂನು, ಅಂದರೆ ಇನ್ನೊಂದು ಅವಕಾಶ. ಸೊ ಆ ಹೆಣ್ಮಗಳು ತನ್ನ ಫ್ಯಾಮಿಲಿಯನ್ನು, ತನ್ನ ಮನೇನ, ತನ್ನ ಮಕ್ಕಳನ್ನು ನೆನೆಸ್ಕೊಂಡು ನನ್ನನ್ನು ತಪ್ಪಿಕೊಂಡು ಹತ್ತಿದ್ದಿದೆಯಲ್ಲ, ಅದೂ ಸಹ ನಾನು ಇನ್ವಾಲ್ವ್ ಆಗಿಲ್ಲ, ಆದರೂ ನನ್ನನ್ನು ಕರ್ಕೊಂಬಂದರು ಅಂತ ಅವಳು
ಹೇಳಿ ತನ್ನ ಮಕ್ಕಳನ್ನು ನೆನೆಸ್ಕೊಂಡು ತನ್ನ ಮನೆಯವರನ್ನು ನೆನೆಸ್ಕೊಂಡು ನಾನು ನಮ್ಮೂರಿಗೆ ಹೋಗಬೇಕು ಆ ಥರ ಅಂದಾಗ ಅವಾಗ ಭಾಳ. ಆಮೇಲೆ ಡಿಟೆನ್ಷನ್ ಸೆಂಟ್ರಲ್ಲಿ ಇಡ್ತಾರೆ, ಸ್ಟೇಟ್ ಹೋಮ್ ಅಂತ ಇರುತ್ತೆ. ಅಂದರೆ ನಿರ್ಗತಿಕರ ಹೆಣ್ಮಕ್ಳು ಎಲ್ಲೂ ಹೋಗೋಂಗಿರಲ್ಲ, ತಂದೆ ತಾಯಿನೂ ಬೇಡ ಅಂತಾರೆ. ಅವರನ್ನು ನಾವೇ ಒಂದು ಸ್ಟೇಟ್ ಹೋಮ್ ಅಂತ ಇದೆ ನಮ್ಮದು ರಾಜ್ಯ. ನಮ್ಮ ಬೆಂಗಳೂರಲ್ಲಿ ಕಿದ್ವಾಯಿ ಆಸ್ಪತ್ರೆ ಪಕ್ಕ ಇದೆ. ಅಲ್ಲಿ ನಾನು ಹೋದಾಗ ಅದಂತೂ ತುಂಬ ಮನಸ್ಸು ಕಲಕುವಂಥ ಸನ್ನಿವೇಶಗಳು. ನಾನಲ್ಲಿ ಹೋದಾಗ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ಸೆಡೇಟಿವ್ ಹಾಕಿರ್ತಾರೆ, ನಿದ್ದೆ ಬರುವಂಥ ಮಂಪು ಮಾತ್ರೆಗಳನ್ನು ಹಾಕಿರ್ತಾರೆ. ಎಷ್ಟು ಡೋಸ್ ಹಾಕಿರ್ತಾರೋ ಏನೋ, ನಾನು ಹೋದಾಗ ನೋಡಿದ್ದು ಹೇಳ್ತಿದ್ದೀನಿ. ಅವ್ರು ಹೇಳ್ತಾರೆ, ಮೇಡಮ್ ಇವರು ಡಾಕ್ಟ್ರು ಹಾಕಿದ್ದಾರೆ, ಇವರು ಮಾನಸಿಕವಾಗಿ ಇವರು ಸರಿಯಾಗಿಲ್ಲ, ಅಸ್ವಸ್ಥೆ, ಅದಕ್ಕೆ ತಂದೆ ತಾಯಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಇಲ್ಲ, ಈ ಥರ ಎಲ್ಲ ಹೇಳ್ತಾರೆ. ಆಮೇಲೆ ಅವ್ರ ಊಟ, ಅವ್ರು ಇದ್ದಿದ್ದು ನಾನು ಬೆಂಗಳೂರು ಸ್ಟೇಟ್ ಹೋಮ್ಗೆ ಹೋದಾಗಂತೂ ತುಂಬ ನೋವಾಯಿತು ನನಗೆ. ತುಂಬ ತಿಗಣೆ ಇರುವಂಥ ಹಾಸಿಗೆಗಳು ಅವನ್ನೆಲ್ಲ ತೆಗೆದು ಮೂಲೆಗೆ ಹಾಕ್ಬಿಟ್ಟಿದ್ದಾರೆ. ಎಲ್ಲ ಅವರು ಎದ್ರ ಮೇಲೆ ಮಲ್ಕೊಳ್ಳೋದು. ಫಿಲ್ಟ್ರು ಒಂದು 5-6 ಫಿಲ್ಟ್ರ್ ತೋರಿಸಿದ್ರು ಅದು ಯಾವುದು ವರ್ಕ್ ಆಗ್ತಾ ಇರಲಿಲ್ಲ. ಅಲ್ಲೂ ಸಹ ಹೊರದೇಶದ ಮಕ್ಕಳಿದ್ರು, ಬಾಂಗ್ಲಾದೇಶು, ನೀಗ್ರೋ ಮಕ್ಕಳು. ಅವರು ನನ್ನ ಕೈ ಹಿಡಿದು ಕರ್ಕೊಂಡು ಹೋದಾಗ ಅಲ್ಲಿನ ಅವ್ಯವಸ್ಥೆ. ಆಮೇಲೆ ಒಂದು ಸಲಕ್ಕೂ ನಾನ್ ವೆಜ್ ಇಲ್ಲ ಊಟ. ಅವರೆಲ್ಲ ಈ ನಮ್ಮ ಮಂಗಳೂರಿಂದ ಬಂದವ್ರಿಗೆ ಮೀನು ಬೇಕು. ಒಂದು ಸಲನೂ ಡಿಟೆನ್ಷನ್ ಅಂದರೆ ನೀವು ಪನಿಷ್ಮೆಂಟ್ ಕೊಡ್ತಾ ಇಲ್ಲ, ನೀವು ಸ್ಟೇಟ್ ಹೋಮ್ ಅಂದರೆ ಏನು? ನಾವು ಅವರಿಗೆ ನಾವು ಅವರಿಗೆ ಒಂದು ಮನೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ, ಅದು ಮನೆ ಆಗಿರಬೇಕು. ಇಮಿಡಿಯೇಟ್ಲಿ ನಾನು ನಮ್ಮ DC ಅವ್ರಿಗೆ ಮಾತಾಡಿ ಪತ್ರವನ್ನು ಬರೆದು ಅವರು ಇಮಿಡಿಯೇಟ್ಲಿ ಅವರು ವಿಸಿಟ್ ಮಾಡಿ ಎಲ್ಲವನ್ನೂ ಬದಲಾಯಿಸಿದ್ವಪ್ಪ. ಊಟ ವಾರದಲ್ಲಿ ಅವರಿಗೆ ನಾನ್ ವೆಜ್ ಕೊಡೋದಾಗಲಿ, ಅವರ ಫಿಲ್ಟ್ರ್ ವಾಟರ್ ಸಿಸ್ಟಮ್ ಆಗಲಿ, ಹೊಸ ಹಾಸಿಗೆಗಳನ್ನಂತೂ ಇಮ್ಮಿಡಿಯೇಟ್ಲಿ ವಿತಿನ್ ನೋ ಟೈಮ್ ಎಲ್ಲ ಹೊರಗೆ ಹಾಕ್ಸಿ ಎಲ್ಲ ತರಿಸಿ, ಮತ್ತು ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಓಡಿಸಿ, ಪ್ರತಿಯೊಂದು ಆಯೋಗ ಒಂದೊಂದು ಕೆಲಸ ಕಮಿಷನ್ಗೆ ಇರುವಂಥ ಶಕ್ತಿ ಇದೆಯಲ್ಲ, ಎಷ್ಟು ತೃಪ್ತಿ ಕೊಡುತ್ತೆ ನಿಮಗೆ ಅಂದರೆ